ಮಜ್ಜಿಗೆ ಮೆಣಸಿಕಾಯಿ ಅಂತ ಕೊಟ್ಟಿದ್ದ. ಎಂಥ ಮೆಣಸಿನ್ಕಾಯಿ ಇದು? ಮಜ್ಜಿಗೆ ಮೆಣಸಿಕಾಯಿ ಅಂತೀವಿ ನಾವು ನ್ಯಾಚುರಲ್ ಆಗಿ. ಹಾಂ, ಇದು ಸುಮಾರು ಒಂದು ವಾರದಿಂದ ಬಳಸ್ತಾ ಇದ್ದೀವಿ. ಒಂದು 5 ಕಾಯಿ ಹಾಕಿರ್ ಸಾಕು. ಯಾರು ಕೊಟ್ಟಿದ್ದು? ನಮ್ಮ ಮಾವನ ಮಗ ನವೀನ್ ಅಂತ ಇದೆ. ನಾನೇ. ಅಲ್ಲ, ಈಗ ಇದಕ್ಕೆ ಗೊಬ್ಬರ ಏನೇನು ಹಾಕಿದ್ರಿ? ಗೊಬ್ಬರ ನೋಡಿ ಅಲ್ಲಿ ಆಡಿನಿಕ್ಕೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊಪ್ಪು. ನನಿಂದು ಆಡಿನಿಕ್ಕೆ ಸೊಪ್ಪು. ಅದೇ ಥರ ಒಂದು ಸಪೋಟನ್ನು ಹಾಕಿದ್ದೀನಿ. ಹಾಂ, ಅದಕ್ಕೂ ಅದೇ ಆಡಿನಿಕ್ಕೆ. ಮತ್ತೆ ಹೂವು ಅಲಂಕಾರಿಕವಾಗಿ ಅದು ಆಡಿನಿಕ್ಕೆ ಗೊಬ್ಬರ ಹಾಕಿದ್ಮೇಲೆ ಎಷ್ಟು ಸೊಗಸಾಗಿದೆ ಹೂವು. ಹೌದು, ಏನು ಕಲರ್ ಆಗಿದೆ, ಏನು ಕಲರ್ ನೋಡಿ. ಔಷಧಿ ಹೊಡೆದಿಲ್ಲ. ಎಲ್ಲರೂ ಉಳುಕಿದೆಯಾ ನೋಡಿ. ನನಗೆ ಹಂಗೇನಾದ್ರು ಮನಸ್ಸು ಬಂದು ಸ್ವಲ್ಪ ಗಂಜಲ ಅದನ್ನ ಮಾಡ್ಕೊಂಡು ಸ್ವಲ್ಪ ಸ್ಪ್ರೇ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿದೆ ಸೊಗಸಾಗಿ. ಇದು ಇಷ್ಟೊಂದು ಕಾಯಿ ಬಿಟ್ಟಿದ್ರೆ ಹೆಚ್ಚು ಕಮ್ಮಿ ನಿಮ್ಮ ಮನೆಗೆ ಇನ್ನೊಂದು 5 ಗಿಡ ಹಾಕೊಂಡ್ರೆ ನಿಮ್ಮ ಮನೆಗೆ ಮೆಣಸಿನ್ಕಾಯಿನ ಅವಶ್ಯಕತೆ ಇಷ್ಟಲ್ಲ ಸರ್. ಕಾಯಿ ಇದು ತುಂಬ ಮೊಸರು ಚೆಲ್ದಂಗಿತ್ತು ಸರ್. ಇದಕ್ಕೆ ಕಾಯಿ ಅಂದ್ರೆ ಕುಯ್ದು 5 ದಿವಸದಿಂದ ಕುಯ್ತಿದ್ದೀವಿ ಇಲ್ಲೇನೆ. ಇದು ಒಂದು 6 ಆದ್ರೂ ಸಾಕು ಸಾ. ಇದು ನಮ್ಮ ಒಂದು 8 ಜನಕ್ಕೆ ಖಾರ ಆಗುತ್ತೆ. 5 ದಿವಸದಿಂದ ನಾವು ಕಂಟಿನ್ಯೂಸ್ ಆಗಿ ಕುಯ್ತಿದ್ದೀವಿ. ಆದ್ರೂ ಕುಯ್ದು ಇಷ್ಟೊಂದು ಫಸ್ಲಿದೆ. ಅದು ಹಂಗೇನೆ ಹಂಗೇನೆ ನೋಡಿ. ಇಲ್ಲಿ ಇಕ್ಕೆ ನೋಡಿ, ಆಡಿಕ್ಕೆ. ಆಡು ಮರಿ 2 ಮಾಸ ಹಾಕಿದ್ದೀನಿ. ಒಂದು 8 ತಿಂಗಳು ಕಾಯ್ತೀನಿ. ಒಂದು 30,000ಕ್ಕೆ 40,000 ಕೊಡ್ತೀನಿ. ಅಂದ್ರೆ ಇದು ಮೆಣಸಿನ್ಕಾಯಿನ ಈಗ ರೈತರು, ಈಗ ನೀವು ಹೆಚ್ಚು ಕಮ್ಮಿ ನೀವು ನೋಡಿದ್ದೀರಾ, ಇರೋದೇ 2 ಗಿಡ. ಇದರಲ್ಲಿ 2 ಗಿಡ ನಿಮ್ದೊಂದು ಚಿಕ್ಕ ಒಂದು ಸಂಸಾರ ಸಾಗುತ್ತೆ ಅಂದ್ರೆ ಒಂದು 10 ಹಾಕಿದ್ರೆ ಎಲ್ಲ ರೈತರು ಸ್ವಾವಲಂಬಿ ಆಗ್ಬೋದು. ಹೌದು ಸರ್. 10 ಹಾಕಿದ್ರೆ 10 ಬೇಡ, ಒಂದು 20 ಹಾಕೊಳ್ಳಿ ಅಂತ ತಿಳ್ಕೊಳ್ಳಿ. ವರ್ಷ ಪೂರ್ತಿ ಒಂದು ವಾರ ಬಿಟ್ಟು ಒಂದು 20 ಹಾಕಿದ್ರೆ ವರ್ಷ ಪೂರ್ತಿ ನೈಸರ್ಗಿಕವಾಗಿ ಉತ್ತಮವಾದ ಮೆಣಸಿಕಾಯಿನ ನಮ್ಮ ಊಟಕ್ಕೆ ಬಳಸ್ಕೋಬೋದು. ಮತ್ತೆ ಇದ್ರಾಗ ಹಣ್ಣಾದ್ರೂ ನಮ್ದು ಪುಡಿ ಮಾಡಿಸ್ಬೇಕಾದ್ರೆ ಇದೊಂದು ಅರ್ಧ kg ಹಾಕಿದ್ರೆ 3 ತಿಂಗಳು ಬರೋದು 5 ತಿಂಗಳು ಬರುತ್ತೆ. ನಮ್ಗೊಬ್ರು ಹೇಳಿದ್ರು ಇದು 1,500 ಇದೆ kg ಒಣಮೆಣಸಿಕಾಯಿಗೆ, 2,000 ಇದೆ ಅಂದ್ರು. ಹೌದು. ಈ 2,000 ಇದೆ ಅಂದ್ರೆ ನಾವು ಇದನ್ನ ಬಳಸ್ತಾ ನಿಂತ್ಕೊಂಡ್ಮೇಲೆ ದುಡ್ಡಿ ಮೇಲೆ ಆಸೆ ಬರ್ತಾ ಇಲ್ಲ. ಮತ್ತೆ ಇದೇನು ಅಂದ್ರೆ ನಮ್ ನ್ಯಾಲ್ಗಿಗೆ ಜೀವ ಕೊಡುತ್ತೆ ಇದು. ನೀವು ಬೇಕಾದ್ರೆ ಇದನ್ನ ಕಂಟಿನ್ಯೂಸ್ ತಿಂದವರಿಗೆ ಬೇರೆ ಮೆಣಸಿನ್ಕಾಯಿ ಹಾಕಿದ್ರೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇರೆ ಮೆಣಸಿನ್ಕಾಯಿ ಬಳಸಕ್ ಇಷ್ಟ ಆಗಲ್ಲ. ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅದ್ರಲ್ಲೂ ಇದಕ್ಕಂತೂ ಈ ಗೆಜ್ಜುಂಡಿ ಮಾಡ್ತೀವಲ್ಲ. ಹೌದು, ಗೆಜ್ಜುಂಡಿ ಅಂತೀವಲ್ಲ. ಜೀರಿಗೆ ಎಲ್ಲ ಹಾಕೊಂಡ್ಬಿಟ್ಟು ಇದೊಂದು 2-3 ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ತಿಂದ್ಬಿಟ್ರೆ ಜ್ವರ ಪರ ಏನಿದ್ರು ಹೊರಟಾಗುತ್ತೆ. ಈಗ ನೋಡಿ, ನಮ್ಮ ತಾಯಿ 65-69 ವರ್ಷ, ಆದ್ರೆ ನಮ್ಮ ತಾಯಿ 40 ವರ್ಷದಿದ್ದಂಗೆ ಇದ್ದಾರೆ. ಇಲ್ಲ, 30 ವರ್ಷದ ಜಾಸ್ತಿನೇ ಕೆಲಸ ಮಾಡ್ತಾರೆ. ನಾನು ಒಂದ್ ದಿವಸ ಎಲ್ಲ ಅರ್ಧ ದಿವಸ ಕೆಲಸ ಸುಸ್ತಾಗ್ತೀನಿ. ನಮ್ಮ ತಾಯಿಗೆ ಸುಸ್ತೇ ಆಗಲ್ಲ. ನಮ್ಮ ತಂದೆನೂ ಇಲ್ಲೆಲ್ಲ ಹೋಗಿದ್ದಾರೆ. ಅವರಿಗೆ 75 ವರ್ಷ. ಅವರು ಎಷ್ಟು ನ್ಯಾಚುರಲ್ ಆಗಿದ್ದಾರೆ ಅಂದರೆ ಯಾವ ಹ್ಯಾಬಿಟು ಇಲ್ಲ. ನೈಸರ್ಗಿಕ ಇದನ್ನು ಮಾಡ್ಕೊಂಡು ಒಳ್ಳೆ ತಿಂತಾರೆ, ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿರ್ತಾರೆ. ಯಾವುದೇ ಹ್ಯಾಬಿಟ್ ಇಲ್ಲ. ಇವತ್ತು ಅವ್ರ ಜೊತೆ ಕಾಂಪೀಟ್ ಮಾಡ್ಲಿಬೇಕಾರೆ 80 ವರ್ಷದ ಬರಲಿ, ಅವ್ರ ಮುಂದೆ ನಿಂತ್ಕೊಂಡು ನಮ್ಮ ತಂದೆ 45 ವರ್ಷ ಥರನೇ ಕಾಣ್ತಾರೆ. ಅಷ್ಟು ಅದ್ರಿಗಿಂತಲೂ ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡ್ತಾರೆ. ಹಾರ್ಡ್ ವರ್ಕ್ ನನಗಿಂತ ಡಬಲ್ ಕೆಲಸ ಮಾಡ್ತಾರೆ. ಇವತ್ತು ಹೆಲ್ತಿಯಾಗಿ, ಭಾಳ ಹೆಲ್ತಿಯಾಗಿದ್ದಾರೆ. ಯಾವುದೇ ಈ ಪರಿಸರದೊಳಗೆ ನೋಡಿ, ಎಲ್ಲಾದರೂ ನಿಮಗೆ ಬಿಸಿಲು ಎಲ್ಲರೂ ಬೀಳ್ತಾ ಇದೆಯಾ? ಇಲ್ಲ. ಎಲ್ಲರೂ ಬಿಸಿಲು ಬೀಳ್ತಿದ್ಯಾ? ಇನ್ನು ಬೇಗ ಆಡು ಮರಿ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಗಿಡಗಳು ಹಾಕೊಂಡಿದ್ದೀವಿ. ಅವೆಲ್ಲ ಗುಲಾಬಿ ಪೂಜೆಗೆ. ಈ ಪೂಜೆ ಭಾಳ ಮುಖ್ಯ ಸಹ. ಏನಕ್ಕೆ? ಅದೇ ಪೂಜೆ ಮುಖ್ಯ. ಪೂಜೆಗೆ ಹೂ ಬಳಸಿರೋದು. ಪೂಜೆ ಮನಸ್ಸಿಗೆ ನೆಮ್ಮದಿ ಕೊಡುವಷ್ಟು ಯಾವುದು ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ತೋಟದಲ್ಲಿ ಬೆಳೆದು ನಾವು ಅದನ್ನ ಕಿತ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ತೃಪ್ತಿ ಜಾಸ್ತಿ. ಮತ್ತೆ ರಂಗನಾಥ ಸ್ವಾಮಿ ದೇವ್ರಿದೆಯಲ್ಲ, ನಮ್ಮ ಊರ ದೇವರು. ಆ ಊರ ದೇವ್ರಿಗೆ ನಮ್ಮ ಗ್ರಾಮದವ್ರು ಯಾರೇ ಬಂದರೂ ಕೂಡ ಪೂಜೆಗೆ ಹೂ ತಗೊಂಡೋಗ್ತಾರೆ. ಪೂಜೆ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತೆ ಆರೋಗ್ಯ ಸದಾ ಕಾಲ ದೇವರಿಗೆ ನಿಮ್ಮ ಕಡೆಯಿಂದ ಫ್ರೀಯಾಗಿ ನಾವೇನು ಬಿಲ್ ಮಾಡ್ತಾ ಇಲ್ಲ. ನಾವು ಸ್ವಲ್ಪ ನಿರ್ಬಂಧ ಏನಂತ ಮಾಡಿದ್ವು, ಕಾಣಲಿ ಚೆನ್ನಾಗಿ ನೋಟಕ್ಕೆ ಅಂತ. ಆದ್ರೆ ಅಪ್ಪ ಅಮ್ಮ ಬಿಡಲ್ಲ. ಪೂಜೆಗೆ ಆಗಬೇಕು, ಕೂತ್ಕೋಬಾಲಿ ಅಂತೇಳಿ ಅವರು ಭಾಳ ಇದು ಮಾಡ್ತಾರೆ. ನೋಡಿ, ಇಲ್ಲಿ ಕಣಗ್ಲಿ ಇದು ಔಷಧಿ ಕೂಡ. ಔಷಧಿ ಸರ್ ಇದು. ಏನಕ್ಕೆ? ಎಲ್ಲ ರೀತಿ ನೈಸರ್ಗಿಕ ಔಷಧಿ ಆಯುರ್ವೇದಿಕ್ ಪಂಡಿತರು ಕೇಳಿ, ನಾನು ಹೇಳೋದಕ್ಕಿಂತ. ಯಾಕೆಂದ್ರೆ ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ನಾನು ಹೇಳಬಾರ್ದು. ಜ್ಞಾನ ಇರೋರು ಕೇಳಿ. ನಿಮ್ಗೆ ಇದು ಗೊತ್ತಿರೋರ್ನ ಆಯುರ್ವೇದಿಕದಲ್ಲಿ ಸ್ವಲ್ಪ ಗೊತ್ತಿರೋರ ಬಗ್ಗೆನೇ ಕೇಳಬೇಕು. ನಾವೊಂದ್ ಹೇಳಿ ಅದೊಂದು ಆಗ್ಬಿಡುತ್ತೆ. ಅನವಶ್ಯಕವಾಗಿ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಹಾಗಾದ್ರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೆಳೀರಿ, ಶ್ರೀಗಂಧದ ನಾಡು, ಚಿನ್ನದ ಬೀಡು. ಶ್ರೀಗಂಧ ಬೆಳೀರಿ. ಆದಾಯನೂ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇದೆ ಅಂತ ಅಂತಾರೆ. ಕಷ್ಟನೂ ಇದೆ.
ಕಷ್ಟ ಇದೆ ಅಂತ ಬೆಳೆಯೋದಂಗೆ ಕೈ ಬಿಡೋದು ಬೇಡ. ಇಡೀ ರಾಜ್ಯ ಶ್ರೀಗಂಧದ ನಾಡಲ್ಲಿ, ಮತ್ತು ಅದಕ್ಕೆ ಅಂದರೆ ಅದು ಪರಮ ಔಷಧಿದು. ಒಂದು ಶ್ರೀಗಂಧದ ತೇದು ಯಾವ್ದಾದ್ರು ಗಾಯ ಕಚ್ಚಿದ್ರೆ ಚೆನ್ನಾಗಿ ವಾಸಿ ಆಗುತ್ತೆ. ಮತ್ತು ಅದರ ಪರ್ಫ್ಯೂಮ್ ತುಂಬ ಚೆನ್ನಾಗಿರುತ್ತೆ. ಶ್ರೇಷ್ಠವಾದ ಮರ. ಕೃಷಿ ಬಾಂಧವರು, ರೈತರು ಒಂದೊಂದು 2 ಗಿಡನಾದ್ರು ಶ್ರೀಗಂಧ ಇಟ್ಕೋಬೇಕು, ಮನೆ ಬಳಕೆಗಾದರೂ ಬೇಕಲ್ಲ. ಅದರಿಂದ ಬೆಳಿಬೇಕು ಶ್ರೀಗಂಧನ, ಮರ ಗಿಡಗಳನ್ನ ಬೆಳಿಬೇಕು.